ನಾವಾಗ್ಲಿ ನಿಮ್ಮ ಕಡೆ ಶಾಸಕರಾಗ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬರೀ 5 ವರ್ಷಗಳ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಇದು ಇಡೀ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ 71 ಲಕ್ಷ ಮಹಿಳೆಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. ನೇರವಾಗಿ ಗ್ರಾಮೀಣ ಭಾಗದ ಹೆಣ್ಮಕ್ಕಳಿಗೆ ತನ್ನ ಹಳ್ಳಿಗಳಲ್ಲಿ ಸ್ವಾಭಿಮಾನವಾಗಿ ದುಡುಕೊಂಡು ಆರ್ಥಿಕವಾಗಿರುವಂತಹ ದುರ್ಬಲ ವರ್ಗದ ಮಹಿಳೆಯರಿಗೆ ಯೋಜನೆ ಇದು. ಹೋದಾಗ ಇದೇನಿದು ನೋಡಿ ಸದಸ್ಯರಿಗೆ ಮಾತಾಡೋ ಅವಕಾಶ ಮಾತಾಡಬೇಕು. 60 ಹಳ್ಳಿಗಳಿದೆ. ನನ್ನ ಕೋಲಾರ ಜಿಲ್ಲೆಯಲ್ಲಿ 1886 ಹಳ್ಳಿಗಳಿದೆ. ನನ್ನ ಕ್ಷೇತ್ರದಲ್ಲಿ 186 ಹಳ್ಳಿಗಳಿದೆ. ಇಡೀ ಕ್ಷೇತ್ರಕ್ಕೆ ಪ್ರತಿ ವರ್ಷ ನಮಗೆ 240 ಕೋಟಿ ಅನುದಾನ ಬರುತ್ತೆ. 5 ವರ್ಷಕ್ಕೆ 1500 ಕೋಟಿ ಅನುದಾನ ಬರುತ್ತೆ. 1500 ಕೋಟಿ ಅನುದಾನವನ್ನು ಬರುತ್ತೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೊಳ್ಳದೆ ದುಡುಕ್ತಾ ಇದೀವಿ. ದಾರಿ ತಪ್ಪುವ ಹೆಜ್ಜೆಯನ್ನ ಇಡ್ತಾ ಇದೀವಿ ಅಂತ ಹೇಳ್ಬೇಕು. ಮಹಿಳೆಯರನ್ನ, ದುರ್ಬಲ ವರ್ಗದ ಮಹಿಳೆಯರನ್ನ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುವಂತದ್ದು ಆಲೋಚನೆ ಈ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಉದ್ಯೋಗ ನಾವು ಬೇರೆ ಕಡೆ ಎಲ್ಲಿ ಕೊಡ್ಸಿದ್ರೆ ಹೆಣ್ಮಕ್ಳು ಹೋಗಲ್ಲ. ಅದೇ ಹಳ್ಳಿಯಲ್ಲಿ ಉದ್ಯೋಗ ಮಾಡ್ಬೇಕಂದ್ರೆ ಇದರ ಮಹತ್ವವನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಆರ್ಥಿಕವಾಗಿ ಚೈತನ್ಯ, ರೈತ ಮಹಿಳೆ, ಕೂಲಿಗೆ ಹೋಗುವಂತ ಹೆಣ್ಮಗು ಯಾವ ರೀತಿ ತನ್ನ ಬದುಕನ್ನ 5 ವರ್ಷಗಳಲ್ಲಿ ಕಟ್ಕೊಂಡಿದ್ದಾಳೆ. ಸರ್ಕಾರದಲ್ಲಿ ನಾವು ಇಷ್ಟು ಅನುದಾನ ಒಂದು ಜಿಲ್ಲೆಗೆ ತಗೊಳಕ್ ಆಗತ್ತಾ? ಇಡೀ ರಾಜ್ಯಕ್ಕೆ ನಾವು ಈ ರೀತಿಯ ಅನುದಾನವನ್ನ ತರಲಿಕ್ಕೆ ಆಗತ್ತಾ ಅನ್ನುವಂತ ಆಲೋಚನೆಯನ್ನ ನಾವು ಮಾಡಿದಾಗ ಈ ಮಹತ್ವಾಕಾಂಕ್ಷಿ ಯೋಜನೆಯ ದೂರದೃಷ್ಟಿ ನಮಗೆ ಅರ್ಥ ಆಗತ್ತೆ. ಮತ್ತೆ ನಾವು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಯಾವ ಬಡ ಮಕ್ಕಳು, ರೈತರ ಮಕ್ಕಳು, ಕೂಲಿಗೆ ಹೋಗೋ ಮಕ್ಕಳು ಎಲ್ಲಿ ಬಿಡ್ತಾರೆ, ಅಂಗನವಾಡಿ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅವನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಕುಡಿಯೋ ನೀರಿಗೆ ಎಲ್ಲಿ ಅಭಾವ ಇದೆ, ಬರಗಾಲದಿಂದ ಯಾವ ಜಿಲ್ಲೆ ತತ್ತರಿಸ್ತಾ ಇದೆ ಅಂತ ಜಿಲ್ಲೆಗೆ ಕಲ್ಯಾಣಿ ಇರ್ಬೋದು, ಗೋಕುಂಟೆ ಇರ್ಬೋದು, ಕೆರೆಗಳ ಅಚ್ಚುಕಟ್ಟು ಇರ್ಬೋದು, ಇಂಥದನ್ನ ಅಭಿವೃದ್ಧಿ ಮಾಡುವಂತ ಯೋಜನೆಗಳೇ ಇದಾಗಿದೆ. ನರೇಗಾಲಿ ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನುವಂತ ಶಿಸ್ತನ್ನ, ಸಂಯಮವನ್ನ, ಜವಾಬ್ದಾರಿಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ನಡ್ಕೊಂಡ್ರೆ ತಪ್ಪಾಗತ್ತೆ. ಇದು ಇಡೀ ಒಂದು ಕ್ಷೇತ್ರದ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ್ದು, ದೇಶದ್ದು ಸಮಸ್ಯೆ ಅಂತ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಾಗಲ್ಲ. ಇಡೀ ದೇಶಕ್ಕೆ 4,420 ಕೋಟಿ ಜನಸಂಖ್ಯೆಗೆ ಉದ್ಯೋಗವನ್ನ, ನೇರವಾಗಿ ಉದ್ಯೋಗವನ್ನ ಕೊಡುವಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಕರ್ನಾಟಕ ರಾಜ್ಯದಲ್ಲೂ ಕೂಡ 1,182 ಕೋಟಿ ದಿನ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ. ಮಾನವ ದಿನ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ. ನಮ್ಮ ಮನವಿ ಏನಂದ್ರೆ ಪ್ರತಿ ವರ್ಷ 90ರಿಂದ 100 ಭಾಗ ಕೇಂದ್ರ ಸರ್ಕಾರದಿಂದ ಅನುದಾನಿತ ಯೋಜನೆ ಇದಾಗಿರುತ್ತೆ. ಈ ಯೋಜನೆಗಳಲ್ಲಿ ಹಳ್ಳಿ ಭಾಗದಲ್ಲಿ ಸಮರ್ಪಕವಾಗಿರುವಂತಹ ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂತ ಚಿಂತನೆ ಆಗಿರುತ್ತೆ. ಆ ಗ್ರಾಮಕ್ಕೆ ಯಾವುದು ಸೂಕ್ತ ಇದೆ ಅಂತ ಕೆಲಸಗಳನ್ನ, ಅಂತ ಪರಿಕಲ್ಪನೆಯಲ್ಲಿ ಕೆಲಸ ಆಗುವಂತ ಉದ್ದೇಶ ಆಗಿರುತ್ತೆ. 20 ವರ್ಷಗಳಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ 54% ಮಾತ್ರ ಇಡೀ ರಾಜ್ಯದಲ್ಲಿ ಉದ್ಯೋಗ ಮಾಡಿದ್ದಾರೆ. ಆದ್ರೆ ಕೆಜಿಎಫ್ ಕ್ಷೇತ್ರದಲ್ಲಿ 59% ಹೆಣ್ಮಕ್ಳು ಉದ್ಯೋಗ ಮಾಡಿದ್ದಾರೆ. ಅಂದ್ರೆ ಉದ್ಯೋಗದ ಅವಶ್ಯಕತೆ ಅವರಿಗೆ ಎಷ್ಟಿದೆ, ಆ ಭಾಗದಲ್ಲಿ ಕಾರ್ಮಿಕರಾಗಿರ್ಬೋದು, ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆ ಉದ್ಯೋಗದ ಅವಶ್ಯಕತೆ ಎಷ್ಟಿದೆ. ಈ ಕಳೆದ 20 ವರ್ಷಗಳಲ್ಲಿ ನೇರವಾಗಿ ಹೆಣ್ಮಕ್ಳಿಗೆ ನಾವು ಉದ್ಯೋಗ ಕೊಟ್ಟಿರುವಂತ ಪರಿಕಲ್ಪನೆ ಇದು. ಇಂಥ ಉತ್ತಮವಾಗಿರುವಂತ ಚಿಂತನೆ ಆಗಿರುವಂತ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಚಿಂತನೆ ಇಟ್ಕೊಂಡು ಇಂತಹ ಮಹತ್ವಾಕಾಂಕ್ಷಿ ಯೋಜನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.